Hello everyone, I am Santosh. Today we are going to discuss the very important topic in DBMS, that is about data models. ಆಲ್ರೆಡಿ ನಾವು ಡೇಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಡೇಟಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು? ವಿ ಸಾ ಹೌ ಡೀಟೇಲ್ಸ್ ಆರ್ ಹಿಡನ್ ಅಟ್ ಡಿಫರೆಂಟ್ ಲೆವೆಲ್ಸ್ ಇನ್ ಡೇಟಾ ಅಬ್ಸ್ಟ್ರಾಕ್ಷನ್. ಡೇಟಾ ಅಬ್ಸ್ಟ್ರಾಕ್ಷನ್ ಯೂಸ್ ಮಾಡಿಕೊಂಡು ಅಥವಾ ಡೇಟಾ ಅಬ್ಸ್ಟ್ರಾಕ್ಷನ್ ಮೀನ್ಸ್ ಹೈಡಿಂಗ್ ದ ಡೀಟೇಲ್ಸ್, ಬೇರೆ ಬೇರೆ ಲೆವೆಲಲ್ಲಿ ಡೀಟೇಲ್ಸ್ ಹೆಂಗೆ ಹೈಡ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಆ್ಯಕ್ಚುಲಿ ಅದನ್ನು ಹೈಡ್ ಮಾಡಬೇಕಂದ್ರೆ ವಿ ನೀಡ್ ಎ ಸ್ಟ್ರಕ್ಚರ್ ಫಾರ್ ದ್ಯಾಟ್. ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿಯೂ ಕೂಡ ಅಬ್ಸ್ಟ್ರಾಕ್ಷನ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡ್ತಾರೆ, ಕಿಚನನ್ನು ಒಳಗಡೆ ಕ್ರಿಯೇಟ್ ಮಾಡಿರ್ತಾರೆ, ಹೊರಗಡೆ ಓನ್ಲಿ ಒಂದು ಡೈನಿಂಗ್ ಹಾಲ್ ಥರ ಇರುತ್ತೆ. ಅಂದ್ರೆ ಏನು, ದೇ ಆರ್ ಹೈಡಿಂಗ್ ದ ಡೀಟೇಲ್ಸ್ ಫ್ರಮ್ ಯೂಸರ್. ಆ್ಯಕ್ಚುಲಿ ಅವರು ಐಟಮ್ಸ್ ಎಲ್ಲಿ ಸ್ಟೋರ್ ಮಾಡ್ತಾರೆ ಅನ್ನೋದನ್ನು ಹೈಡ್ ಮಾಡ್ತಾರೆ. ಇದು ಮಾಡಬೇಕಂದ್ರೆ ವಿ ನೀಡ್ ಎ ಸ್ಟ್ರಕ್ಚರ್ ಆಫ್ ದಟ್ ಹೋಟೆಲ್. ಅದಕ್ಕೇನಂತ ಕರಿತೀವಿ? ಡೇಟಾ ಮಾಡೆಲ್ ಅಂತ ಕರಿತೀವಿ. ಇನ್ ಡೇಟಾ ಅಬ್ಸ್ಟ್ರಾಕ್ಷನ್ ವಿ ಸಾ ಹೌ ಡೀಟೇಲ್ಸ್ ಆರ್ ಹಿಡನ್ ಅಟ್ ಡಿಫರೆಂಟ್ ಲೆವೆಲ್ಸ್. ಈ ಥರ ಡೀಟೇಲ್ಸ್ಗಳನ್ನ ಹೈಡ್ ಮಾಡಬೇಕು ಅಂದರೆ ಅದಕ್ಕೊಂದು ಮಾಡೆಲ್ ಬೇಕಲ್ಲ, ಅದಕ್ಕೊಂದು ಸ್ಟ್ರಕ್ಚರ್ ಬೇಕು. ಆ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ? ಡೇಟಾ ಮಾಡೆಲ್ ಅಂತ ಕರಿತೀವಿ. ಮೀನ್ಸ್ ಡೇಟಾ ಮಾಡೆಲ್ ಈಸ್ ದ ವೇ ಆಫ್ ರಿಪ್ರೆಸೆಂಟಿಂಗ್ ದ ಡೇಟಾ ಇನ್ಸೈಡ್ ದಿ DBMS ಆ್ಯಂಡ್ ಇಟ್ ಈಸ್ ಅಬೌಟ್ ಹೌ ಟು ರಿಪ್ರೆಸೆಂಟ್ ಆ್ಯಂಡ್ ಆರ್ಗನೈಸ್ ಡೇಟಾ ವೈಲ್ ಡಿಸೈನಿಂಗ್ ಎ ಡೇಟಾ ಬೇಸ್. ಫಾರ್ ಎಕ್ಸಾಂಪಲ್, ಒಬ್ಬರು ಆರ್ಕಿಟೆಕ್ಟು ಹೌಸ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಬ್ಲೂ ಪ್ರಿಂಟ್ ಹಾಕ್ತಾರಲ್ಲ, ಅದೇ ಥರ ಇದು. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಡೇಟಾ ಮಾಡೆಲ್. Data model is the way of data model is the way of representing data, way of representing the data inside DBMS, and it is all about ಹೌ ಟು ರಿಪ್ರೆಸೆಂಟ್ ಆ್ಯಂಡ್ ಆರ್ಗನೈಸ್ ದ ಡೇಟಾ. ಡೇಟಾನ ಯಾವ ಥರ ಆರ್ಗನೈಸ್ ಮಾಡಿದರೆ ಐ ಕ್ಯಾನ್ ಅಚೀವ್ ಡೇಟಾ ಅಬ್ಸ್ಟ್ರಾಕ್ಷನ್. ಫಾರ್ ಎಕ್ಸಾಂಪಲ್, ಈ ಹೋಟೆಲ್ ಅವ್ರು ಯಾವ ಥರ ಕ್ರಿಯೇಟ್ ಮಾಡಿದರೆ ಆ ಹೋಟೆಲ್ ಬಿಲ್ಡಿಂಗ್ ಹೆಂಗಿರಬೇಕು, ಕಿಚನ್ ಒಳಗಡೆ ಇರಬೇಕು ಅನ್ನೋದು ಇದ್ರ ಮೇಲೆ ಅಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಪಾಸಿಬಲ್ ಇದೆ, ಇಲ್ಲಾಂದರೆ ಪಾಸಿಬಿಲಿಟಿನೇ ಇಲ್ಲ. ಮೀನ್ಸ್ ಹೌ ದೇ ಆರ್ ಗೋಯಿಂಗ್ ಟು ಡಿಸೈನ್ ದ್ಯಾಟ್ ಬಿಲ್ಡಿಂಗ್. ಅದೇ ಥರ ಡೇಟಾಬೇಸನ್ನು ಹೆಂಗೆ ಡಿಸೈನ್ ಮಾಡಬೇಕು ಅಂತ ಹೇಳೋದಕ್ಕೆ ವಿ ನೀಡ್ ಮಾಡೆಲ್ಸ್. ಡೇಟಾ ಮಾಡೆಲ್ ಈಸ್ ಅಬೌಟ್ ಹೌ ಟು ರಿಪ್ರೆಸೆಂಟ್ and organize the data while designing a database. ಡೇಟಾಬೇಸ್ ಡಿಸೈನ್ ಮಾಡುವಾಗ ಹೇಗೆ ಅದನ್ನ ಆರ್ಗನೈಸ್ ಮಾಡಬೇಕು, ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ವಿ ನೀಡ್ ಟು ಲರ್ನ್ ಅಬೌಟ್ ಡೇಟಾ ಮಾಡೆಲ್ಸ್. ಆ್ಯಂಡ್ ಕಾಮನ್ ಆಗಿ ನಾವು ಈ ನಿಮ್ಮ ಸಿಲೆಬಸ್ ಪ್ರಕಾರ ಒಂದು ಡೇಟಾ ಮಾಡೆಲ್ ನಾವು ಯೂಸ್ ಮಾಡ್ತೀವಿ, ಅದ್ಯಾವುದು? ರಿಲೇಷನಲ್ ಡೇಟಾ ಮಾಡೆಲ್. ದಟ್ ಈಸ್ ವಾಟ್ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಫ್ ದಿ ಡೇಟಾಬೇಸನ್ನು ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ಒಂದು ಮೆಥಡ್. ಮೀನ್ಸ್ ಅಲ್ಲಿ ಡೇಟಾನ ನಾವು ಯಾವ ವೇನಲ್ಲಿ ಸ್ಟೋರ್ ಮಾಡ್ತೀವಿ? ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ಡಿಫರೆಂಟ್ ಡೇಟಾ ಮಾಡೆಲ್ಸ್. ಜನರಲಿ ವಿ ಹ್ಯಾವ್ 4 data models. One of them is conceptual data model. What this is? Conceptual data model andre enu? It is just the diagrammatic form of how should we model the data in DBMS. ಡೇಟಾನ DBMS ಅಲ್ಲಿ ಹೇಗೆ ಮಾಡೆಲ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡೋದು, ಲೈಕ್ ಡಯಾಗ್ರಾಮೆಟಿಕ್ ಫಾರ್ಮ್ ಅನ್ನ ತೋರಿಸೋದು. ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ ಕ್ರಿಯೇಟ್ ಮಾಡಬೇಕಂದ್ರೆ ಅವರು ಮೊದಲು ಬ್ಲೂ ಪ್ರಿಂಟ್ ಹಾಕ್ತಾರಲ್ಲ, ಅದೇ ಥರ ಇದು. ವಿತ್ ದ ಹೆಲ್ಪ್ ಆಫ್ ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ ಇಟ್ ಈಸ್ ಈಸಿ ಟು ಇಂಪ್ಲಿಮೆಂಟ್ ದ ಡೇಟಾಬೇಸ್. ನೆಕ್ಸ್ಟ್ ಡೇಸಲ್ಲಿ ಈಸಿ ಆಗುತ್ತೆ. ಫಸ್ಟ್ ಇಫ್ ಯು ಡ್ರಾ ದ್ಯಾಟ್
ಡೈಗ್ರಾಮೆಟಿಕ್ ಫಾರ್ಮ್ ಅನ್ನ ತೋರಿಸಿದ್ರೆ ಡೆವಲಪ್ ಮಾಡಕ್ಕೆ ಈಸಿ ಆಗುತ್ತೆ. ದಟ್ಸ್ ವೈ ವಿ ನೀಡ್ ದಿಸ್ ಕಾನ್ಸೆಪ್ಚುವಲ್ ಡೇಟಾ ಮಾಡೆಲ್. ಐ ವಿಲ್ ರೈಟ್ ಇಟ್ ಈಸ್ ದಿ ಡೈಗ್ರಾಮೆಟಿಕ್ ಫಾರ್ಮ್ ಆಫ್ how should we model the data? How should we model the data in DBMS? In DBMS, and it can be done using ER diagrams. Using ER diagrams. Now ER diagram haki actually how we are going to develop ಅನ್ನೋದನ್ನ ಒಂದು ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ತೋರಿಸ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಹೈ ಲೆವೆಲ್ ಮಾಡೆಲ್, ಬಿಕಾಸ್ ಇಟ್ ಈಸ್ ಈಸಿ ಫಾರ್ ದ ಯೂಸರ್ಗೆ ನೀವು ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ತೋರಿಸಿದ್ರೆ ದಟ್ ವಿಲ್ ಬಿ ಈಸಿಯರ್ ಫಾರ್ ಹಿಮ್. ದಿಸ್ ಇಸ್ ವಾಟ್ ಕಾನ್ಸೆಪ್ಚುವಲ್ ಡೇಟಾ ಮಾಡೆಲ್. ದೆನ್ ಲಾಜಿಕಲ್ ಡೇಟಾ ಮಾಡೆಲ್. What is this logical data model ಅಂದ್ರೆ ಏನು? Actually how we are going to design the database ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. What logics we are going to apply. Actually ನಾವು ಡೇಟಾನ ಹೆಂಗ್ ಸ್ಟೋರ್ ಮಾಡ್ಬೇಕು ಅನ್ಕೋತೀವಿ ಅನ್ನೋದನ್ನ ಹೇಳೋದು logical data model, and which is very closer to database implementation. For example, if you are going to have relational data model, ಅಲ್ಲಿ ನೀವು ಲಾಜಿಕಲ್ ಡೇಟಾ ಮಾಡೆಲ್ ಏನು ಯೂಸ್ ಮಾಡ್ತೀರಿ? ಡೇಟಾನ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ತೀರಿ. ದಟ್ ಈಸ್ ವಾಟ್ ಲಾಜಿಕಲ್ ಡೇಟಾ ಮಾಡೆಲ್. ಓಕೆ, ಅಂಡ್ ಇಟ್ ಈಸ್ more detailed and closer to the database implementation. It is more detailed and closer to the database implementation. Nearly implementation, almost it is near to implementation, because ನಾವು ಇಲ್ಲಿ ಏನು ಮಾಡ್ತೀವಿ, ಆ್ಯಕ್ಚುಲಿ ಡೇಟಾನ ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋದನ್ನು ತಿಳ್ಕೊತೀವಿ. ದಟ್ ಈಸ್ ವಾಟ್ ವಿಚ್ ಫೋಕಸಸ್ ಆನ್ ಟೇಬಲ್ಸ್. ಬಿಕಾಸ್ ನಾವು ರಿಲೇಷನಲ್ ಡೇಟಾ ಮಾಡೆಲ್ ಯೂಸ್ ಮಾಡ್ತಾ ಇದ್ವಿ ಅಂದರೆ ಇಲ್ಲಿ ಟೇಬುಲರ್ ಫಾರ್ಮಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ, and attributes, and we have keys also. ಈ ತರ ನಾವು ಡೇಟಾನ ಮಾಡೆಲ್ ಮಾಡ್ತೀವಿ. Then we have physical data model. What is this physical data model? This is what implementation details in a specific DBMS. Actually specific ಯಾವುದು ಒಂದು DBMS ಅಲ್ಲಿ, ಲೈಕ್ ಒರಾಕಲ್, MySQL ಅಲ್ಲಿ ಆಕ್ಚುಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು, ಮೀನ್ಸ್ ವಿಚ್ ಫೋಕಸಸ್ ಆನ್ ಸ್ಟೋರೇಜ್ and indexing and partitions. This gives us the implementation details in a specific DBMS. Actually ಡೇಟಾನ ಯಾವ ಸ್ಟೋರೇಜ್ ಡಿವೈಸಲ್ಲಿ ಸ್ಟೋರ್ ಮಾಡಬೇಕು, ಯಾವ ಫೈಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕು, ವೆದರ್ ಇಟ್ ಈಸ್ ಫೈಲ್ ಫಾರ್ಮ್ಯಾಟ್ ಅಥವಾ ಟ್ರೀ ಸ್ಟ್ರಕ್ಚರ್ ಏನು ಬೇಕಾದಿರ್ಬೋದು, ಯಾವ ಥರ ಸ್ಟೋರ್ ಮಾಡಬೇಕು ಅನ್ನೋದು ಇಲ್ಲಿ ನಾವು ಫೋಕಸ್ ಮಾಡ್ತೀವಿ. ದಿಸ್ ಈಸ್ ವಾಟ್ implementation details in a specific DBMS. ಯಾವುದೋ ಒಂದು ಸ್ಪೆಸಿಫಿಕ್ DBMS ಸಾಫ್ಟ್ವೇರ್ ಅಲ್ಲಿ ಆಕ್ಚುಲ್ ಆಗಿ ಹೆಂಗ್ ಡೇಟಾ ಸ್ಟೋರ್ ಮಾಡ್ತೀರಿ ನೀವು, ಮೇ ಬಿ ಒರಾಕಲ್, MySQL ಯಾವುದೋ ಇರ್ಬೋದು, and which focuses on storage. That's why it is called as physical. Means actually ಡೇಟಾನ ಯಾವ ಡಿವೈಸ್ ಅಲ್ಲಿ ಯಾವ ವೇನಲ್ಲಿ ಸ್ಟೋರ್ ಮಾಡೋದು. ಟೇಬಲ್ಸ್ ಅಂತೂ ಕ್ರಿಯೇಟ್ ಮಾಡ್ತೀರಾ, ಈ ಟೇಬಲ್ಸ್ ಹೆಂಗ್ ಸ್ಟೋರ್ ಆಗ್ತವೆ ಸ್ಟೋರೇಜ್ ಡಿವೈಸ್ ಅಲ್ಲಿ. ಸ್ಟೋರೇಜ್ ಅಂಡ್ ಇಂಡೆಕ್ಸಿಂಗ್, ಹೌ ಇಟ್ ಈಸ್ ಇಂಡೆಕ್ಸ್ಡ್, ಎಷ್ಟು ಪರ್ಫೆಕ್ಟ್ ಆಗಿ ಇಂಡೆಕ್ಸಿಂಗ್ ಆಗುತ್ತೋ ಅಷ್ಟು ಡೇಟಾ ನಮಗೆ ಈಸಿಯಾಗಿ ಸಿಗುತ್ತೆ. ದಟ್ಸ್ ವೈ ಇಂಡೆಕ್ಸಿಂಗ್ ಮ್ಯಾಟರ್ಸ್. ಫಾರ್ ಎಕ್ಸಾಂಪಲ್ ನೀವು ನೋಟ್ಬುಕ್ಕಲ್ಲಿ ಆರ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ತೀರಿ, ಇಂಡೆಕ್ಸಿಂಗ್ ವಿಲ್ ಬಿ ದೇರ್.
ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಯು ಕ್ಯಾನ್ ಈಸಿಲಿ ಫೈಂಡ್ ದ ಟಾಪಿಕ್. ಅದೇ ಥರ ಪರ್ಫೆಕ್ಟ್ ಇಂಡೆಕ್ಸಿಂಗ್ ಇದ್ದರೆ ಮಾತ್ರ ಯು ಕ್ಯಾನ್ ಗೆಟ್ ದ ಡೇಟಾ ಈಸಿಲಿ. ಅದಕ್ಕೆ ಇಂಡೆಕ್ಸಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ಇಂಪ್ಲಿಮೆಂಟೇಷನ್ ಮಾಡೆಲ್. ಆ್ಯಕ್ಚುಲಿ ಇದನ್ನೆಲ್ಲ ಯಾವ ವೇನಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ, ರಿಪ್ರೆಸೆಂಟೇಷನಲ್ ಆರ್ implementational model, implementational data model. ಆ್ಯಕ್ಚುಲಿ ಇದಂದ್ರೆ ಏನು, ಆ್ಯಕ್ಚುಲ್ ಆಗಿ ಡೇಟಾಬೇಸನ್ನು ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದು ಹೇಳೋದೇ ಇಂಪ್ಲಿಮೆಂಟೇಷನ್ ಮಾಡೆಲ್. ಮೀನ್ಸ್ ದಿಸ್ ಈಸ್ ದ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ of the database is done by implementation models, is done by some of the models. ಹಂಗಂದ್ರೆ ಯಾವ್ಯಾವ ಮಾಡೆಲ್ ನಾವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಫಾರ್ ಯುವರ್ ಸಿಲೆಬಸ್ ವಿ ಹ್ಯಾವ್ ಯಾವ್ದು ಮಾಡೆಲ್, ಅದು ರಿಲೇಷನಲ್ ಡೇಟಾ ಮಾಡೆಲ್. ಈ ಮಾಡೆಲ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತೀವಿ. ವಿ ಹ್ಯಾವ್ ನೆಟ್ವರ್ಕ್ ಮಾಡೆಲ್. ರಿಲೇಷನಲ್ ಮಾಡೆಲ್ ಅಂದ್ರೇನು, ಟೇಬಲ್ಸ್ ಕ್ರಿಯೇಟ್ ಮಾಡ್ತೀವಿ. ನೆಟ್ವರ್ಕ್ ಮಾಡೆಲ್ ಮೀನ್ಸ್ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಲಿಂಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಹೈರಾರ್ಕಿಕಲ್ ಮಾಡೆಲ್ ಅಂದ್ರೇನು, ಡೇಟಾನ ಟ್ರೀ ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ data model, which means the data is stored as objects. ಇದಕ್ಕೊಂದು ಇದು ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ಸಿಂಪಲ್ ಸಿನಾರಿಯೋ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್ ನನಗೇನಾಗಬೇಕು, ನಂದು ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಐ ವಾಂಟ್ ಟು ಸರ್ವ್ ಪೀಪಲ್ ವಿತ್ ದ ಫುಡ್ ಸರ್ವ್ ಮಾಡಬೇಕಾಗಿದೆ ನನಗೆ. ನೆಕ್ಸ್ಟ್ ಏನಾಗಬೇಕು, ನಾನು ಯಾವ ಐಟಮನ್ನು ಯಾವ ಡಬ್ಬಿಯಲ್ಲಿ ಸ್ಟೋರ್ ಮಾಡ್ತೀನಿ ಅದು ಯೂಸರ್ಗೆ ಗೊತ್ತಾಗಬಾರ್ದು. ಆಮೇಲೆ ಯಾವ್ಯಾವ ಪ್ರೊಸೆಸ್ ಯೂಸ್ ಮಾಡ್ತೀನಿ ಆ ಅಡಿಗೆ ಮಾಡೋಕ್ಕೆ ಆ ಪ್ರೊಸೀಜರ್ ಯೂಸರ್ಗೆ ಗೊತ್ತಾಗಬಾರ್ದು. ಫೈನಲಿ ನಾ ಯೂಸರ್ಗೆ ಸರ್ವ್ ಮಾಡಬೇಕು, ಫುಡ್ ಸರ್ವ್ ಮಾಡಬೇಕು. ಇದಕ್ಕೆ ಯಾವ ಮಾಡೆಲ್ ಯೂಸ್ ಮಾಡ್ತೀರಿ, ಹೋಟೆಲ್ ಮಾಡೆಲ್. ಹೋಟೆಲ್ ಕ್ರಿಯೇಟ್ ಮಾಡ್ರಿ ಸೊ ದ್ಯಾಟ್ ಯು ಕ್ಯಾನ್ ಹೈಡ್ ಇಂಟರ್ನಲ್ ಡೀಟೇಲ್ಸ್ ಫ್ರಮ್ ದ ಯೂಸರ್. ಅಂದರೆ ಅಲ್ಲಿ ಡೇಟಾ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡ್ಬೋದು. ಹೈಡ್ ಕೂಡ ಮಾಡ್ತೀರಿ, ಮೀನ್ಸ್ ಯು ಆರ್ ಹೈಡಿಂಗ್ ಇಂಟರ್ನಲ್ ಡೀಟೇಲ್ಸ್ ಲೈಕ್ ಕಿಚನನ್ನು ಒಳಗಡೆ ಮಾಡ್ರಿ, ಹೊರಗಡೆ ಡೈನಿಂಗ್ ಹಾಲ್ ಮಾಡ್ರಿ. ದಿಸ್ ಇಸ್ ವಾಟ್ ವಿಚ್ ಮಾಡೆಲ್ ಇಟ್ ಈಸ್, ಹೋಟೆಲ್ ಮಾಡೆಲ್. ನೀವು ಹೋಟೆಲೇ ಕ್ರಿಯೇಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಹೈಡ್ ದ ಡೀಟೇಲ್ಸ್. ಈ ಥರ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದೇ ಥರ ಡೇಟಾಬೇಸಲ್ಲಿನೂ ಡೇಟಾ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡ್ಕೋಬೇಕು. ಅದಕ್ಕೆ ಯಾವ ಮಾಡೆಲ್ ಯೂಸ್ ಮಾಡ್ತೀರಿ, ಯು ಕ್ಯಾನ್ ಗೋ ಫಾರ್ ಎನಿ ಮಾಡೆಲ್ಸ್. ಆ್ಯಂಡ್ ಡೇಟಾನ ಯಾವ ವೇನಲ್ಲಿ ಸ್ಟೋರ್ ಮಾಡಿದರೆ ದಟ್ ವಿಲ್ ಬಿ ದ ಬೆಟರ್ ರಿಪ್ರೆಸೆಂಟೇಷನ್ ಅಂತ ಹೇಳೋದಾದರೆ ವಿ ಆರ್ ಲರ್ನಿಂಗ್ ವಾಟ್ ರಿಲೇಷನಲ್ ಡೇಟಾ ಮಾಡೆಲ್, ವೇರ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ ಇನ್ ಟರ್ಮ್ಸ್ ಆಫ್ ಟೇಬಲ್ಸ್. ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವಿಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ. ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೆ ದಟ್ ಕ್ಯಾನ್ ಬಿ ಯೂಸ್ಡ್, ಲೈಕ್ ಯು ಕ್ಯಾನ್ ಯೂಸ್ ಹೆರಾರ್ಕಿಕಲ್ ಮಾಡೆಲ್. ಹೆರಾರ್ಕಿಕಲ್ ಮಾಡೆಲ್ ಎಲ್ಲಿ ಯೂಸ್ ಮಾಡ್ತಾರೆ, ಫೈಲ್ ಸಿಸ್ಟಮಲ್ಲಿ ಒಂದು ಫೋಲ್ಡರ್ ಒಳಗಡೆ ಇನ್ನೊಂದು ಫೈಲ್, ಅದರೊಳಗಡೆ ಇನ್ನೊಂದು ಫೈಲ್, ಅದರೊಳಗಡೆ ಮತ್ತೊಂದು ಫೋಲ್ಡರ್, ಈ ಥರ ಇರುತ್ತಲ್ಲ, ಅಲ್ಲಿ ಹೆರಾರ್ಕಿಕಲ್ ಮಾಡೆಲ್ಲೇ ಕರೆಕ್ಟ್. ಬಟ್ ರಿಲೇಷನಲ್ ಮಾಡೆಲ್ ಯಾವಾಗ ಯೂಸ್ ಮಾಡಬೇಕು, ದಟ್ ಕಮ್ಸ್ ಬೈ ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ಸಿನಾರಿಯೋ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಗಾಟ್ ಇಟ್? If you have any doubts, you can comment. And if you are new to the channel, please subscribe and share. Thank you.